ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಖಿ ಬ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಬಿದಿರು ಕರಳೆ ಸಾರು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಹಾಗೆ ಸಖಿ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಬಹಳ ಜನಕ್ಕೆ ಬಿದಿರು ಕರಳೆ ಅಥವಾ ಕಳಲೆ ಅಂದ್ರೆ ಏನು ಅಂತ ಗೊತ್ತಿರುತ್ತೆ, ಆದ್ರೆ ಕೆಲವರಿಗೆ ಗೊತ್ತಿರೋದಿಲ್ಲ. ಕರಳೆ ಅಂದ್ರೆ ಬಿದಿರಿನ ಚಿಗುರು ಅಥವಾ ಇಂಗ್ಲಿಷ್ನಲ್ಲಿ ಬ್ಯಾಂಬೂ ಶೂಟ್ಸ್ ಅಂತಾನೂ ಹೇಳ್ತಾರೆ. ಇದು ಸಾಮಾನ್ಯವಾಗಿ ಮಳೆಗಾಲ ಇದ್ದಾಗ ತುಂಬಾ ಹೆಚ್ಚಾಗಿ ಸಿಗುತ್ತೆ. ಇದನ್ನ ತರಕಾರಿ ಮಾರ್ಕೆಟ್ಗಳಲ್ಲೂ ತುಂಬಾ ಜನ ಮಾರ್ತಿರ್ತಾರೆ, ನೀವು ಅಲ್ಲೂ ಕೂಡ ನೋಡ್ಬೋದು. ನೋಡಿ, ಕರಳೆ ಮೇಲೆ ಈ ರೀತಿ ತುಂಬಾ ಲೇಯರ್ಸ್ ಇರುತ್ತೆ, ಅದನ್ನ ನೀವು ಕಟ್ ಮಾಡಿ ತೆಗಿಬೇಕು. ಇದನ್ನ ನಮ್ಮ ತಂದೆ ಊರಿಂದ ತಂದ್ಕೊಟ್ಟಿದ್ದು, ಹಾಗಾಗಿ ಅವರೇ ಆ ಸಿಪ್ಪೆನೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಕರಳೆನ ತಿನ್ನೋದಕ್ಕಿಂತ ಅದು ಕ್ಲೀನ್ ಮಾಡೋ ಪ್ರೋಸೆಸ್ ಇದೆಯಲ್ಲ, ಅದು ತುಂಬಾನೇ ಇಂಪಾರ್ಟೆಂಟ್. ಮೊದಲನೇದಾಗಿ ಕರಳೆನ ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು. ಸೌತೆಕಾಯಿ ರೀತಿ ಹೆಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಕೆಲವರು ರೌಂಡ್ ಆಗಿ ಕೂಡ ಕಟ್ ಮಾಡ್ಕೊತಾರೆ, ಬಟ್ ನಮ್ಮ ಮನೆಯಲ್ಲಿ ನಾವು ಯೂಶಲಿ ಇದೇ ರೀತಿ ಹೆಚ್ಕೊಂಡೇ ಸಾಂಬಾರ್ ಮಾಡೋದು. ಕರಳೆನ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಅದರಲ್ಲಿ ಹೆಚ್ಚಿನ ಪೌಷ್ಟಿಕಾಂಶತೆ ಇರುತ್ತೆ. ಅದರಲ್ಲಿ ಪ್ರೋಟೀನ್ಸ್, ಫೈಬರ್ಸ್, ವಿಟಮಿನ್ಸ್ ಅಂಡ್ ಮಿನರಲ್ಸ್ ತುಂಬಾ ಹೇರಳವಾಗಿರುತ್ತೆ. ಇದರಲ್ಲಿ ಕೊಬ್ಬಿನ ಅಂಶ ಮತ್ತೆ ಸಕ್ಕರೆ ಅಂಶ ಕಡಿಮೆ ಇರೋದ್ರಿಂದ ಡಯಾಬಿಟಿಸ್ ಇರೋರಿಗೆ ಅಥವಾ ಹಾರ್ಟ್ ಪ್ರಾಬ್ಲಮ್ಸ್ ಇರೋರು ಕೂಡ ಇದನ್ನ ಸೇವಿಸಬಹುದು. ಹೊಟ್ಟೆಗೆ ಸಂಬಂಧಪಟ್ಟಂಗೆ ಅಥವಾ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಅಥವಾ ಕರುಳಿನ ಸಮಸ್ಯೆ ಏನಾದರೂ ಇದ್ದವರು ಇದನ್ನ ಸೇವಿಸೋದ್ರಿಂದ ತುಂಬಾನೇ ಹೆಲ್ಪ್ಫುಲ್. ನೋಡಿ, ಲಾಸ್ಟಲ್ಲಿ ಈ ರೀತಿ ದಿಂಡಿನ ರೀತಿ ಇರುತ್ತೆ, ಅದು ತಿನ್ನೋದಕ್ಕಾಗೋದಿಲ್ಲ, ಬಲ್ತಿರುತ್ತೆ, ಹಾಗಾಗಿ ಎಸೆದ್ಬಿಡಿ. ಈಗ ಸಣ್ಣದಾಗಿ ಹೆಚ್ಚಿರುವಂತ ಕರಳೆ ರೆಡಿ ಆಯ್ತು. ಇವಾಗ ಇದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಕೆಲವರು ಇದನ್ನ 2 ದಿನಗಳ ಕಾಲ ನೀರಿನಲ್ಲಿ ನೆನೆ ಹಾಕಿ ಆಮೇಲೆ ಬಳಸ್ತಾರೆ. ಅವಾಗವಾಗ ನೀರ್ನ ಚೇಂಜ್ ಮಾಡಿ ಕ್ಲೀನ್ ಮಾಡ್ಕೊಂತಿರ್ತಾರೆ. ಮತ್ತೊಂದು ರೀತಿಯಲ್ಲಿ ನೀವು ಇದನ್ನ ನೀರಿನಲ್ಲಿ ಒಂದು 8 ರಿಂದ 10 ಬಾರಿ ಚೆನ್ನಾಗಿ ತೊಳೆದು ಕೂಡ ಬಳಸ್ಕೋಬಹುದು. ನೋಡಿ, ತೊಳಿಬೇಕಿದ್ರೆ ನೊರೆ ರೀತಿ ಬರ್ತಿದೆ. ನೀವು ಕಂಪ್ಲೀಟ್ ಆಗಿ ಒಂದು 8 ರಿಂದ 10 ಬಾರಿ ತೊಳೆದ್ರೆ ಆ ನೊರೆ ಎಲ್ಲ ಹೋಗ್ಬಿಡುತ್ತೆ. ನಾನು ಕೊನೆಯಲ್ಲಿ 1-2 ಸರಿ ಬಿಸಿನೀರಲ್ಲೂ ಕೂಡ ತೊಳೆದಿದ್ದೀನಿ. ಹಾಗೆ ಲಾಸ್ಟ್ನಲ್ಲಿ 1 ಸರಿ ರಾಗಿ ಹಿಟ್ಟನ್ನ ಹಾಕೊಂಡು ಕೂಡ ತೊಳಿತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಅದರಲ್ಲಿ ಯಾವುದೇ ರೀತಿ ಟಾಕ್ಸಿನ್ಸ್ಗಳು ಉಳಿಯೋದಿಲ್ಲ, ಎಲ್ಲ ನೀರಿನ ಮುಖಾಂತರ ಹೋಗ್ಬಿಟ್ಟಿರುತ್ತೆ. ಕರಳೆಯಿಂದ ಅಡುಗೆ ಮಾಡೋದು ಒಂದು ವಿಧ ಆದ್ರೆ ಅದನ್ನ ಕ್ಲೀನ್ ಮಾಡೋದಕ್ಕೂ ಒಂದು ವಿಧ ಇರುತ್ತೆ. ನಾವು ಅದೇ ರೀತಿ ಫಾಲೋ ಮಾಡಿ ಅದನ್ನ ಕ್ಲೀನ್ ಮಾಡ್ಕೊಳ್ಬೇಕು. ಈ ರೀತಿ ಕ್ಲೀನ್ ಆದ್ಮೇಲೆ ಇದನ್ನ ನಾವು ಬಳಸ್ಕೋಬಹುದು. ನಾನು ಕರಳೆ ಸಾಂಬಾರ್ ಮಾಡೋದಕ್ಕೆ ಒಂದು 5 ರೀತಿಯ ಬೇಳೆಕಾಳುಗಳನ್ನ ತಗೊಂಡಿದ್ದೀನಿ. ಇದನ್ನ ನಾನು ಒಂದು 6 ರಿಂದ 7 ಗಂಟೆಗಳ ಕಾಲ ಮುಂಚೆನೆ ನೀರಿನಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ತೊಗರಿ ಬೇಳೆನ ತಗೊಂಡಿದ್ದೀನಿ, ಜೊತೆಲಿ ಅಲಸಂದೆ ಕಾಳು, ಹೆಸರು ಕಾಳು, ಹುರುಳಿಕಾಳು ಮತ್ತೆ ಬಟಾಣಿ ಕೂಡ ತಗೊಂಡಿದ್ದೀನಿ. ಇದ್ರ ಜೊತೆಲಿ ಬೇರೆ ಕಾಳುಗಳನ್ನು ಕೂಡ ನೀವು ಹಾಕೋಬಹುದು. ಹಾಗೆ ತರಕಾರಿನಲ್ಲೂ ಕೂಡ 5 ರೀತಿ ತರಕಾರಿ ತಗೊಂಡಿದ್ದೀನಿ. ಬದನೆಕಾಯಿ, ಹುರುಳಿಕಾಯಿ, ನೌಕೋಲ್, ಕ್ಯಾರೆಟ್ ಹಾಗೆ ಆಲೂಗೆಡ್ಡೆನ ಹಾಕೊಂತಾ ಇದ್ದೀನಿ. ಮೊದಲಿಗೆ ನಾನು ಒಂದು ಕುಕ್ಕರ್ನಲ್ಲಿ ಈ ಎಲ್ಲಾ ಬೇಳೆಕಾಳುಗಳನ್ನ ನೀಟಾಗಿ ತೊಳೆದು ಹಾಕೊಂತಾ ಇದ್ದೀನಿ. ಅದ್ರ ಜೊತೆಲಿ ಸ್ವಲ್ಪ ತೊಗರಿ ಬೇಳೆ ಕೂಡ ತೊಳೆದಿದ್ನಲ್ವಾ, ಅದನ್ನು ಕೂಡ ಸೇರಿಸ್ಕೊಂತಾ ಇದ್ದೀನಿ. ಕಟ್ ಮಾಡಿರೋಂಥ ಬಿದಿರು ಕರಳೆನೂ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ನಾನು ಇದಕ್ಕೆ ಒಂದು 3 ನಾಟಿ ಟೊಮ್ಯಾಟೊಗಳನ್ನು ಕೂಡ ಬಳಸ್ಕೊಂತಾ ಇದ್ದೀನಿ. ಅದೆಲ್ಲ ಮುಳುಗೋ ಅಷ್ಟು ನೀರನ್ನ ಹಾಕಿ ಅದಕ್ಕೆ 1 ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ದಪ್ಪ ಉಪ್ಪನ್ನ ಬಳಸ್ಕೊತಾ ಇದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಷಿಲ್ ಕೂಗಿಸ್ಬೇಕು. ನೋಡಿ, ವಿಷಲ್ ಆರಿದ್ಮೇಲೆ ನಾನು ತೆಗಿತಾ ಇದ್ದೀನಿ. ಇವಾಗ ಕರಳೆ ಬೆಂದಿದೆಯಾ ಅಂತ ನಾನು ಸ್ವಲ್ಪ ಚೆಕ್ ಮಾಡ್ತಾ ಇದ್ದೀನಿ. ಕರಳೆ ನೀಟಾಗಿ ಬೆಂದಿದೆ. ಈಗ ನಾನು ಟೊಮ್ಯಾಟೊನ ರುಬ್ಬೋದಕ್ಕೆ ಅಂತ ಸೆಪ್ರೇಟ್ ಮಾಡ್ಕೊತಾ ಇದ್ದೀನಿ. ಒಂದು ಜಾರ್ಗೆ ನಾನು ಒಂದು ಅರ್ಧ ಕಪ್ಪಿನಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೊತಾ ಇದ್ದೀನಿ. ಒಂದು ದೊಡ್ಡ ಸೈಜ್ನಲ್ಲಿರೋ ಈರುಳ್ಳಿನೂ ಕೂಡ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಆವಾಗಲೇ ತೆಗೆದಿಟ್ಟಿರೋ ಟೊಮ್ಯಾಟೊನು ಕೂಡ ಒಂದು ಸ್ವಲ್ಪ ಆರಿದ್ಮೇಲೆ ಅದನ್ನು ಕೂಡ ಹಾಕೊಂಡಿದ್ದೀನಿ. ನಾನು ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿನ ಹಾಕೊಂಡಿದ್ದೀನಿ. ನೀವು ಸಾಂಬಾರ್ ಎಷ್ಟು ಮಾಡ್ತಿದ್ದೀರಾ ಅಂತ ನೋಡಿಕೊಂಡು ಅದ್ರ ಮೇಲೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟನ್ನ ಹಾಕೊಳ್ಳಿ. ಸ್ವಲ್ಪ ನೀರು ಹಾಕೊಂಡು ಅದನ್ನ ರುಬ್ಕೊಳ್ಳೋಣ. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಈಗ ಒಗ್ಗರಣೆ ಮಾಡೋದಕ್ಕೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ. ನಾನು ಪ್ರತಿ ಸಾರಿ ಯೂಸ್ ಮಾಡೋದು ಸನ್ಪ್ಯೂರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ತೊಳೆದಿರೋಂತಹ ಕರಿಬೇವನ್ನ ಹಾಕೊತಾ ಇದ್ದೀನಿ. ಸ್ವಲ್ಪ ಹಿಂಗನ್ನ ಸೇರಿಸ್ತಾ ಇದ್ದೀನಿ.
ಹಾಗೆ ಕಟ್ ಮಾಡಿರುವಂತಹ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಹಾಕೊಂಡಿದ್ದೀನಿ. ಒಂದು 2 ಬ್ಯಾಡಗಿ ಮೆಣಸಿನಕಾಯಿನ ಹಾಕೊಂಡಿದ್ದೀನಿ. ಒಂದು ಸ್ವಲ್ಪ ಜಜ್ಜಿರೋಂಥ ಬೆಳ್ಳುಳ್ಳಿ ಕೂಡ ಹಾಕೊಂಡಿದ್ದೀನಿ. ಈ ಎಲ್ಲ ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಕಟ್ ಮಾಡಿರೋಂತಹ ಎಲ್ಲ ಮಿಕ್ಸ್ಡ್ ತರಕಾರಿಗಳನ್ನು ಸೇರಿಸ್ಕೊತಾ ಇದ್ದೀನಿ. ಒಂದ್ಸರಿ ಚೆನ್ನಾಗಿ ಎಣ್ಣೆನಲ್ಲಿ ಈ ರೀತಿ ಬಾಡಿಸ್ಕೋಬೇಕು. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಹೊತ್ತು ಪ್ಲೇಟ್ನ ಕ್ಲೋಸ್ ಮಾಡಿ ಇಡೋಣ. ನೋಡಿ, ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣದ ಪುಡಿನ ಹಾಕೊತಾ ಇದ್ದೀನಿ. ಬಿದಿರು ಕರಳೆಯಿಂದ ಬರೀ ಸಾಂಬಾರ್ ಅಷ್ಟೇ ಅಲ್ಲ, ಅದರಿಂದ ಗೊಜ್ಜು ಮಾಡ್ಬೋದು, ಗ್ರೇವಿ ಮಾಡ್ಬೋದು. ಕೆಲವರು ಉಪ್ಪಿನಕಾಯಿಗೂ ಕೂಡ ಅದನ್ನ ಬಳಸ್ತಾರೆ. ಇವಾಗ ನಾನು ಆಗಲೇ ರುಬ್ಬಿದ್ನಲ್ವಾ, ಆ ಮಸಾಲೆನ ಹಾಕೊತಾ ಇದ್ದೀನಿ. ಇದನ್ನ ಒಂದು 2 ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಇವಾಗ ಮಸಾಲೆ ಒಂದು ಕುದಿ ಬರ್ತಿದ್ದ ಹಾಗೆ ಆವಾಗಲೇ ಬೇಯಿಸಿಟ್ಟಿರುವಂತಹ ಕಾಳನ್ನ ಹಾಗೆ ಕರಳೆನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇಲ್ಲದೆ ಇರೋರು ಈ ರೀತಿ ಕರಳೆನ ಪದಾರ್ಥ ಮಾಡಿಕೊಂಡು ತಿನ್ನೋದ್ರಿಂದ ಅವರ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ. ಈಗ ನಾನು ಮತ್ತೆ 1 ಟೇಬಲ್ ಸ್ಪೂನ್ ಉಪ್ಪನ್ನ ಹಾಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಹುಣಸೆ ರಸನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಮತ್ತೆ ಎಲ್ಲವನ್ನ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಅದನ್ನ ಕುದಿಯೋದಕ್ಕೆ ಬಿಡೋಣ. ಬಿದಿರಿನ ಚಿಗುರಿನಲ್ಲಿ ಆಂಟಿವೈರಲ್ ಪ್ರಾಪರ್ಟೀಸ್ ಕೂಡ ಇರುತ್ತೆ. ಹಾಗಾಗಿ ಕ್ಯಾನ್ಸರ್ ಇರೋರು ಕೂಡ ಇದನ್ನ ಸೇವಿಸೋದ್ರಿಂದ ತುಂಬಾ ಒಳ್ಳೆಯದು. ಅಷ್ಟೇ ಅಲ್ಲ, ಇದರಲ್ಲಿ ಲೋ ಕ್ಯಾಲೋರೀಸ್ ಇರೋದ್ರಿಂದ ಹಾರ್ಟ್ ಪ್ರಾಬ್ಲಮ್ ಇರೋರು ಅಥವಾ ವೇಟ್ ಲಾಸ್ ಮಾಡೋರು ಇದನ್ನ ಅವ್ರ ಡಯಟ್ನಲ್ಲಿ ಸೇರಿಸೋದ್ರಿಂದ ತುಂಬಾ ಹೆಲ್ಪ್ಫುಲ್. ಈಗ ಸಾಂಬಾರ್ ಚೆನ್ನಾಗಿ ಕುದಿದಿದೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಸಾಂಬಾರ್ ರೆಡಿ. ಈ ಸಾಂಬಾರ್ನ ನೀವು ದೋಸೆ, ಚಪಾತಿ, ರೊಟ್ಟಿಗೂ ಕೂಡ ಕಾಂಬಿನೇಷನ್ ಆಗಿ ತಿನ್ಬೋದು. ನಾನು ನಮ್ಮ ಮನೆಯಲ್ಲಿ ಈ ಸಾಂಬಾರ್ನ ಮುದ್ದೆ ಜೊತೆ ಕಾಂಬಿನೇಷನ್ ಆಗಿ ತಿಂತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ರೆಸಿಪೀಸ್ಗಳೊಂದಿಗೆ ಮತ್ತೆ ಸಿಗ್ತೀನಿ.